ಓ ಏನೋ ಅಡುಗೆ ಬಟ್ಟ ಆಗ್ಬಿಟ್ಟೆ ಸಾವಿತ್ರಮ್ಮನ ಮೊಮ್ಮಗ. ಸಾವಿತ್ರಮ್ಮನ ಅಷ್ಟೇ ಚೆನ್ನಾಗಿ ಮಾಡಬೇಕು. ಇಲ್ಲಾಂದ್ರೆ ವಾಡ್ಸ್ಬಿಡ್ತೀನಿ ನಿಮ್ಮ ಅಮ್ಮನ ಜೊತೆ ಮುನ್ನ. ರೆಡಿಯಾಗಿ ಬರ್ತಿದ್ದಾರೆ. ಪರಪ್ಪ ರಾಜ್ಕುಮಾರ್ ಪಿಂಕ್ 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 ಪಿಂಕ್. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಯಾಕಂದರೆ ನಮ್ಮ ಹೆಂಗುಲಿ ಇವತ್ತು ಡ್ಯಾನ್ಸ್ ಮಾಡ್ತಾನೆ. ಅವ್ನ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ. ಸೊ 12:30 ಶಾರ್ಪಾಗಿ ಕರ್ಕೊಬಂದು ನಿಮ್ಮ ಮಗನ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಸೊ ಇವತ್ತೆಲ್ಲ ಬೇಗ ರೆಡಿ ಆಗಬೇಕು. ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ನಮ್ಮ ಮನೆ. ಏನೇ ಮೆಸ್ಸಿ ಆಗಲಿ ಅದಕ್ಕೆ ಕಾರಣ ಒಂದೇ ಪರ್ಸನ್ ಇದೆ. ಇವನು ಮಾತ್ರ ಆರಾಮಾಗಿ ಮಾಡ್ಸೋಕೋದಿರ್ತಾನೆ ನೋಡಿ. ಇಲ್ಲಿ ಎಲ್ಲ ತಲೆಗೆ ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿ ಅವ್ನ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನಾವೆಲ್ಲ ರೆಡಿ ಆಗಬೇಕು. ಸರ್ ಇದೆಷ್ಟು ಚೆನ್ನಾಗಿದೆ. ನಮ್ಮ ಮನೆಗವ್ರು ಬೇಕೇ ಬೇಕು ಇದು ಬರ್ತದೆ ಅಂದ್ಬಿಟ್ಟು ಫುಲ್ಲು ಫೋರ್ಸ್ ಮಾಡಿ ಒಂದು 3 to 4 hours ಚಿಕ್ಕಪೇಟಲ್ಲಿ ಹುಡುಕ್ಸಿ ತಗೊಬಂದಿದ್ದಾರೆ. ಆಯ್ತಲ್ಲ, ನನ್ನ ಮಗ ಬಿರಿ ಕೆಲಸ ಮಾಡಿಸ್ಕೊತಾನೆ ನನ್ನ ಹತ್ರ ಅಂತ. ಲೋ ಬಾಯ್ಲೆ, ಹಾಂ ಬಾಯ್ಲೆ ಬಾರ ಬೇಗ. ಹಾಂ ನನ್ನ ಮಗನೇ, ನಾನು ದೊಡ್ಡನಾದ್ಮೇಲೆ ನಂದು ಚಡ್ಡಿ ನೀನೇ ಹಾಕ್ಬೇಕು. ಹಾಂ ನೀನೇ ಹಾಕೊಂಡು ಉಂಟಾನು ಹಾಕೋ, ಸಿರಾನು ಹಾಕೋ, ಬಿಸ್ಕಟ್ ಕಡೆ ಹಾಕೋ. ಮಗನೇ ನಮ್ಮ ಮುತ್ಕಾಗಿರ್ತೀನಲ್ವ, ಮುತ್ಕಾಗಿದ್ದೇನು ಹಾಕೋ. ನೋಡಿ ಫ್ರೆಂಡ್ಸ್, ಇವಾಗಲೇ ಇಂಥ ಮಕ್ಕಳು ಇಂಥ ಮಕ್ಕಳು ಇವಾಗಲೇ ಹಿಂಗೆ ಅಂತವ್ರೆ. ದೊಡ್ಡವರಾದ್ಮೇಲೆ ನಮ್ಮನ್ನೆಲ್ಲ ನೋಡ್ತಾರ. ಎಂಥ ಮಗುಗೆ ಜನ್ಮ ಕೊಟ್ಟಿದ್ಯಮ್ಮ. ರತ್ನಮ್ಮ, ಎಂಥ ಜನ್ಮ ಕೊಟ್ಟಿದ್ಯಮ್ಮ, ಎಂಥ ಮಗುಗೆ ಜನ್ಮ ಕೊಟ್ಟಿದ್ಯಾ ನೋಡಿ. ಇವಾಗಲೇ ಹಾಕಲ್ವತ್ತೆ. ನಾನು ಬಂದೆ ಚತೆ ತೆಗಿವಾಗ. ಇವಾಗ ಬೇಡಪ್ಪ, ಚತೆ ತೆಗಿ ಬೇಡ ಬಿಡು, ತಪ್ಪಾಯ್ತಳ. ನೋಡು ಏನು ಇವಾಗೇನು ಪ್ರಾಕ್ಟೀಸ್ ಆಗತ್ಯಾ? 20 ವರ್ಷ ಆದ್ಮೇಲೆ ಹಾಕಕ್ಕೆ. ಸೊ ಈಗ ನಮ್ಮದು ರೆಡಿ ಆಯಿತು. ಈಗ ಇನ್ನೇನು ಇನ್ನೊಂದು 15 ನಿಮಿಷ ಐತೆ. ಸೊ ನಮ್ಮ ಹುಡುಗನ್ನ ಪಟ್ ಅಂತ ರೆಡಿ ಮಾಡಿ ಹೋಗಿ ಸ್ಕೂಲ್ಗೆ ಬಿಡ್ಬೇಕೀಗ. ಹೆಂಗೆ ಮಾಡ್ತಾನೆ ಏನು ಅಂತ ನಮಗೂ ಒಂಥರ ಇದೆಲ್ಲ ಎಕ್ಸೈಟ್ಮೆಂಟು. ಫಸ್ಟ್ ಟೈಮ್ ಅಲ್ವಾ, ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ಸ್ಟೇಜ್ ಮೇಲೆ ಹೆಂಗೆ ಮಾಡ್ತಾನೆ ಅಂತ ನೋಡಬೇಕು. ಇಬ್ಬರು ರೆಡಿಯಾಗಿ ಬರ್ತಿದ್ದಾರೆ. ಪರಪ್ಪ ರಾಜ್ಕುಮಾರ್ ಪಿಂಕ್ 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 ಪಿಂಕ್. ಸೊ ಈಗ ನಮ್ಮ ಹುಡುಗಂದು ಸ್ಕೂಲ್ಗೆ ಬಂದಿದ್ದೀವಿ, ಬಿಡ್ಬೇಕು. ಡ್ಯಾನ್ಸ್ ಮಾಡ. ಎವ್ರಿ ಡೇ ಸ್ಕೂಲ್ಗೆ ಹೋಗ್ಬೇಕಾರೆ ಅಳ್ತಿದ್ದವನು ಇವತ್ತು ಆ ಸ್ಟೇಜ್ ನೋಡಿದ ಕೂಡ್ಲೇ ಅಯ್ಯೋ ಅವನು ನಾನು ಬಿಟ್ಬಿಟ್ಟು ಹೋಗಿ ಅನ್ನೋಷ್ಟು ಖುಷಿಯಾಗಿ ಕುಣಿತಿದ್ದ. ತುಂಬ ಖುಷಿಯಾಗಿದೆ ಮಾತ್ರ. ಅಷ್ಟು ದೊಡ್ಡ ಸ್ಟೇಜ್ ನೋಡಿ ಎಲ್ಲಿ ಇವನು ಇದು ಮಾಡ್ತಾನೋ ಹೆದರ್ಕೋತಾನೋ ಅಂದ್ಕೊಂಡಿದ್ವಿ. ಹಂಗೇನಾಗಲಿಲ್ಲ. ಫುಲ್ ಖುಷಿಯಾಗವನೆ ಸ್ಟೇಜ್ ಮೇಲೆ ಹೆಂಗೆ ಹೋಯ್ತಾನೆ ನೋಡಬೇಕು. ಫುಲ್ ಖುಷಿಯಾಗಂತೂ ಅವನೇ. ಅಲ್ಲಿ ಲಾಲಿಪಾಪ್ ಕೊಟ್ಬಿಡು ತಿನ್ಲಿ, ಅಟ್ಲೀಸ್ಟ್ ಲಾಲಿಪಾಪ್ ತಿನ್ಬಾ. ಇವಾಗಲೇ ಎತ್ತತಾನೆ. ಬೈತರ್ಕೊಳು, ಇವಾಗ ಎತ್ಕೊಡ, ತಿನ್ಕೊಬಿಡು ಲಾಲಿಪಾಪ.
let's refresh our memory by seeing the video of our school. ಸೊ ಅಗಸ್ಟಿನ್ ಸ್ಕೂಲ್ ಸ್ಟಾರ್ಟ್ ಆಗಿ ಸುಮಾರು 25 ವರ್ಷ ಆಗಿದೆ. ಸೊ ರಜತ ಮಹೋತ್ಸವದ ಫಂಕ್ಷನ್ ಇದು. ಸೊ ಇದರಲ್ಲಿ ಅವರು 20 ಸ್ಟೂಡೆಂಟಿಂದ ಹಿಡಿದು ಸುಮಾರು ಈಗ 900+ ಸ್ಟೂಡೆಂಟ್ಸ್ವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ. 25 ವರ್ಷದಲ್ಲಿ ಚೆನ್ನಾಗಿ ಗ್ರೋತ್ ಆಗಿದೆ. ಮತ್ತು ಮ್ಯಾನೇಜ್ಮೆಂಟ್ ಆಗ್ಬೋದು, ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಜುಕೇಷನ್ ಕೂಡ ಚೆನ್ನಾಗಿ ಕೊಡ್ತಿದ್ದಾರೆ ಮಾತ್ರ. ಸೊ ಅದೇ ಅವರು ಸಕ್ಸಸ್ ಸ್ಟೋರಿನ ಇಲ್ಲಿ ಅನಾವರಣ ಮಾಡಿದ್ದಾರೆ. 1 2 ಖುಷಿಯಾಗುತ್ತೆ. ಅದರಲ್ಲೂ ಸರ್ಪ್ರೈಸ್ ಆಗಿ ನಾವು ನಮ್ಮ ಮುಂದೆ ಮಾಡದೇದಂಥ ಕೆಲವೊಂದು ಟ್ಯಾಲೆಂಟ್ಗಳನ್ನ ಎಲ್ಲರ ಮುಂದೆ ತೋರಿಸಿದಾಗ ವಾವ್ ಅನ್ನೋ ಮೂಮೆಂಟ್ಗಳು ಕೂಡ ನಮಗನ್ಸುತ್ತೆ. ಅದು ತುಂಬ ಸಂತೋಷ ತಂದುಕೊಡುತ್ತೆ. ಹಂಗೇ ಇದುವೆ ನಮ್ಮ ಹುಡುಗ ಅಂದರೆ ನಮ್ಮ ಹೆಂಗುಲಿ ಎಷ್ಟು ಹೇಳ್ಕೊಟ್ರು ಲಾಸ್ಟ್ ಇಯರ್ ಮಾಡದೇ ಇರೋನು ಇವತ್ತು ಅಷ್ಟು ದೊಡ್ಡ ಸ್ಟೇಜಲ್ಲಿ ನಿಂತು ಪರ್ಫೆಕ್ಟಾಗಿ ಎಲ್ಲ ಸ್ಟೆಪ್ಗಳು ಮಾಡ್ದೆ. ನಾವೊಂದು ಕ್ಯಾಪ್ಚರ್ ಮಾಡೋಕ್ಕೆ ದೊಡ್ಡ ಸ್ಟೇಜ್ ಆದ್ದರಿಂದ ಅವನು ಹಿಂದೆ ಲೈನಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಅದರಿಂದ ಮಾಡಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ. ಬಟ್ ನಮಗಂತೂ ತುಂಬ ಖುಷಿ ಆಯಿತು. ಸೊ ಏನು ಅಂದ್ಕೊಂಡು ಹೋಗಿದ್ವಿ ಅಂದರೆ ಇವನು ಎಲ್ಲ ಸ್ಟೇಜ್ ಮರಿತಾನೆ, ಅಂದರೆ ಎಲ್ಲ ಸ್ಟೆಪ್ಗಳು ಮರಿತಾನೆ, ನಮ್ಮನ್ನು ನೋಡೋದಂತೂ ನಿಂತ್ಕೊಂಡೇ ಬಿಡ್ತಾನೆ ಅಂತ. ಬಟ್ ಈ ಸತಿ ಎಲ್ಲ ಉಲ್ಟಾ ಮಾಡ್ದ. ನಮಗಂತೂ ತುಂಬ ಸಂತೋಷ ಆಯಿತು ಅವ್ನು ಡ್ಯಾನ್ಸ್ ನೋಡಿ. ಮತ್ತು ಈಚ್ ಸ್ಟೆಪ್ಪು, ಈಚ್ ಲೈನಲ್ಲಿ ಸಾಂಗ್ ಬಂದ ತಕ್ಷಣವೇ ಈಚ್ ಲೈನ್ ಏನೇನು ಮಾಡಬೇಕು ಅಂತ ಪರ್ಫೆಕ್ಟ್ ಸ್ಟೆಪ್ಗಳಾಗ್ತಿದೆ. ಮತ್ತು ನೋಡ್ಬೋದು ಇವರೆಲ್ಲ LKG ಔನ್ ಕ್ಲಾಸ್ ಸ್ಟೂಡೆಂಟ್ಸು. ಅಂದರೆ ಔನ್ ಕ್ಲಾಸ್ ಇರೋಂಥ ಮಕ್ಳುಗಳು ನೋಡಿ, LKGಗೆ 4-5 ವರ್ಷಕ್ಕೇ ಮಕ್ಳುಗಳು ಎಷ್ಟು ಗ್ರೋ ಆಗ್ತಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ಲ ಸ್ಟೆಪ್ಗಳನ್ನ ನೆನ್ಪಿಟ್ಕೊಂಡು ಮಾಡ್ತಿದ್ದಾರೆ ಅಂದರೆ ಅದು ನೋಡೋಕ್ಕೆ ಒಂಥರ ಚೆಂದ. ಮತ್ತು ಈಗ ಡ್ರೆಸ್ಸು, ಪಿಂಕ್ ಕಲರ್ ಡ್ರೆಸ್ಸಲ್ಲೂ ತುಂಬ ಚೆನ್ನಾಗಿ ಕಾಡ್ತಿದ್ದಾರೆ ಎಲ್ಲ ಮಕ್ಳುಗಳು. ಅದರಲ್ಲಿ ನಮ್ಮ ಹೆಂಗುಲಿ ಕೂಡ, ನಮ್ಮ ಹೆಂಗುಲಿ ಒಂದು ಸ್ವಲ್ಪ ತಲಾಟೆ ಆಟ ಅನ್ನೋದೊಂದು ಬಿಟ್ಟರೆ ಎಲ್ಲ ಪರ್ಫೆಕ್ಟಾಗಿದ್ದಾನೆ. ಇದರಲ್ಲೂ ಅಷ್ಟೇ ನೋಡಿ, ಇಲ್ಲಿ ಹಿಂದೆ ನಿಂತಿದ್ದಾನೆ. ಅದು ಮೇಡ್ ಇನ್ ಇಂಡಿಯಾ ಪ್ಯಾರೇಸೋನಿ ಅನ್ನೋ ಸಾಂಗು ಇವ್ರಿಗಿದ್ದಿದ್ದು. ಅಂದರೆ ಇಲ್ಲಿ ಕಾಪಿರೈಟ್ ಆಗುತ್ತೆ, ಅದಕ್ಕೆ ಹಾಕಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು. ಅದರಲ್ಲಿ ನಮಗೆ ನಮ್ಮ ಹೆಂಗುಲಿ ಸೂಪರಾಗಿ ಮಾಡಿದ್ದಾನೆ ಮಾತ್ರ. ತುಂಬ ಇಷ್ಟ ಆಯಿತು ಈ ಸತಿ. tie-dye. Wonder where this fairy came from. She's from heaven. Heart size of the Amazon. Hand steady, hair long. Holding fire in her hands. She starts to dance. ನೀನು ಮಾತಾಡಿ ಈ ಕಡೆ ತಿರುವಾ. ಆಟ ಆಡೋದೆಲ್ಲ ಇಲ್ಲ, ಹೊಟ್ಟೆ ನೋಡಲಿ ಎಷ್ಟು ಫಾಸ್ಟಾಗಿ ಬದೈತೆ. ಅಂತೂ ಇಂತೂ ಮಾಡೋಣ ನಮ್ಮ ಹುಡುಗ. ಡ್ಯಾನ್ಸು ಒಂಚೂರು ಅಲ್ಲಾಡ್ಸೋನೆಲ್ಲ ಬಾರೋ ಆಟ ಆಡ್ತಾನೆ. ಎಲ್ಲ ಬೈಕು ಹಾಂ. ಏನಪ್ಪ ಖುಷಿ ಆಯ್ತಾ ನಿನ್ನ ಮಗ? ಅಲ್ಲಾಡಿಸ್ತಾ ಸೊಂಟ ಕೊನೆಗೂ. ಇನ್ನೂ ಬೇಜಾನೈತೆ. ನೈಟ್ 9 ಆದ್ರೂ ಮುಗಿಯಲ್ಲ ಅನ್ಸುತ್ತೆ. ಸೊ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗಲೇ 6 ಗಂಟೆ ಆಯಿತು. ಹೊರಡಲ್ಲ. ಇನ್ನೊಂದು ಅರ್ಧ ಗಂಟೆ ಬೇಕು ಇವ್ರಿಬ್ಬರು ಒಳಗೆ ಬರೋಕೆ. ನನಗಲ್ಲ, ನಿನ್ನ ಮಗ ಕೇಳಿಸಿದ್ ನಿಂಗೆ? ಮತ್ತೆ ನೀ ಹೇಳೋದೆಲ್ಲ ನಂಗೆ ಕೇಳಿದೆ. ನನ್ನ ಕಿವಿ ಶಾರ್ಪ್ ಐತೆ. ನಾನೇನು ಮುಖ್ಯ ರತ್ನ ಅನ್ಕೊಂಡೆ. ಇಲ್ಲಿ ಅಲ್ಲಿಂದ ಇಲ್ಲಿ ಬಂದು ಡೋರ್ ತೆಗೆದು ನಾವು ಒಳಗೆ ಹೋಗೋದಂದ್ರೆ ನಾವು ನಮ್ಮ ಮನೆ ಮುಂದೆ ಲೈನ್ ಹಚ್ಬೇಕು. ಸೊ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಅಣ್ಣ ಬಾಂಡು ಮುಗ್ದಿಲ್ಲ ಆ್ಯಕ್ಚುಲಿ. ಅದೇ ನಮ್ಮ ಮುಗಿತ್ತಲ್ಲ, ನಮ್ಮ ಮುಗಿದ ಮೇ ಬಿ 10 ಗಂಟೆ ಆಗ್ತದೆ ಅನಿಸ್ತೈತಿ ಇವತ್ತು ಅವ್ರದ್ದೆಲ್ಲ ಮುಗಿಲಿಕ್ಕೆ. ಅಟ್ಲೀಸ್ಟ್ ಒಂದು ಊಟದ ಫೆಸಿಲಿಟೀಸ್ ಮಾಡಿದ್ರೆ ಏನೋ ಓಕೆ. ಹೌದು, ಚಾಟ್ಸು ಮತ್ತು ಸ್ನ್ಯಾಕ್ಸು ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಫ್ರೆಂಡ್ಸ್. ಆದರೆ ನಮ್ಮದೇ ದುಡ್ಡು. ನೋಡಕ್ಕೆ
ಅದಕ್ಕೆ ತಿಂದಿದ್ದೆ ನನಗ ಚಾ ಕುಡಿತೀನಿ ಸ್ವೀಟ್ ಸ್ವೀಟ್ ತಿಂತಂತೈತೆ ನಮಗೆ ತಿನ್ಸು ಒಂದ ತಿಂತೀನಿ ಅಂದಲ್ಲ ಟೇಸ್ಟ್ ಡ್ಯಾನ್ಸ್ ಮಾಡಿ ಬಂದ್ಬಿಟ್ಟವನೆ ಸೊ ಅವಂದೇ ರಾಜ್ಯ ನಾವೆಲ್ಲ ಸೇವಕರು ಆ ಲೆವೆಲ್ ಬಿಹೇವ್ ಮಾಡ್ತಾನೆ ನನ್ನ ಮಗ ಈಗ. ಡ್ರೋನ್ ಬೇಕಂತೆ ಅವ್ನಿಗೆ. ಅಯ್ಯಪ್ಪ ಡ್ರೋನ್ ಡ್ರೋನ್ ಬೇಕಂತಿದ್ದಲ್ಲ ಅವ್ನು ಮೊದ್ಲ ನನ್ ಸೈಕಲ್ ಕೊಡ್ಸು ಟ್ಯಾಬ್ ಕೊಡ್ಸು ಅಂದಿದ್ದ ಡ್ಯಾನ್ಸ್ ಆದ್ಮೇಲೆ ಅಲ್ಲಿ ಬಂದ ಡ್ರೋನ್ ಎಲ್ಲ ನೋಡಿದ್ಲ ಡ್ಯಾನ್ಸ್ ಫಂಕ್ಷನ್ ಹೋಗ ಬಂದ ಡ್ಯಾಡ ನನ್ಗೆ ಟ್ಯಾಬು ಸೈಕಲ್ ಬೇಡ ನಮ್ಗೆ ಡ್ರೋನ್ ಕೊಡ್ಸ್ಬಿಡು. ಹಿಂಗೆ ನಮ್ಮ ಮಗ ಸೊ ಈಗ ಅವ್ನು ಡ್ಯಾನ್ಸ್ ಮಾಡಿರೋದಕ್ಕೆ ಇದೆಲ್ಲ ಅವನಿಗೆ ಲಂಚ ಅಂತಾರಲ್ಲ ಲಂಚ ಒಂದು ಕೊಟ್ಟಿದ್ವಿ ಅವಾಗಲೇ ಅದು ಕೊಡಿಸಿ ಇದು ಕೊಡಿಸಿ ಅಂತ ಈಗ ಮಾಡಿ ಬಂದ್ಬಿಟ್ಟವನೆ ಸೇವಕ ಮಾಡ್ಕೊಬಿಟ್ಟವನೆ. ಸೊ ಈಗ ಸಂಡೇ ಆದ್ರಿಂದ ಎದ್ದಿದ್ದು ಲೇಟ್ ಆಗೋಯ್ತು ಮತ್ತು ನಿನ್ನೆ ನಮ್ಮ ಹೆಂಗುಲಿದು ಸ್ಕೂಲ್ದು ಫಂಕ್ಷನ್ ಇತ್ತಲ್ಲ ಸೊ ಆ ಸ್ಕೂಲ್ ಡೇದು ಮುಗಿಸ್ಕೊಂಡು ನೈಟು ವೀಡಿಯೋ ಎಂಡ್ ಮಾಡೋದು ಮರ್ತುಬಿಟ್ಟೆ. ಅಂದರೆ ಲೇಟ್ ಆಗೋಯ್ತಲ್ಲ ನಾಳೆ ಬೆಳಗ್ಗೆ ಮಾಡೋದ ಅಂತ. ಸೊ ಇವತ್ತು ತುಂಬ ಕೆಲಸಗಳಿದೆ. ನಮ್ಮ ಹುಡುಗ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಇಲ್ಲಿ ಅವ್ನು ಸ್ಟೈಲ್ ನೋಡಿ ಶಾವಿಗೆ ಬರುತ್ತೆ ಶೌ ಬಿಟ್ಟು ಕೈ ವಾಚ್ ಹಾಕೊಂಡು ಚಡ್ಡಿನ ಮೇಲೆ ಕಲ್ದೆ ಓ ಏನೋ ಅಡುಗೆ ಬಿಟ್ಟಾಗ್ಬಿಟ್ಟೆ ಸಾವಿತ್ರಮ್ಮನ ಮೊಮ್ಮಗ. ಸಾವಿತ್ರಮ್ಮನ ಅಷ್ಟೇ ಚೆನ್ನಾಗಿ ಮಾಡಬೇಕು ಇಲ್ಲಾಂದ್ರೆ ವಾಡ್ಸ್ಬಿಡ್ತೀನಿ ನಿಮ್ಮ ಅಮ್ಮನ ನೋಡಿ ಅವನೇ ಶೌರ್ಯ ರಿಪೀಟ್ ಮಾಡ್ಕೊಡ್ತಾವ್ರಿ ಇವತ್ತು. ಸೊ ನಾವೀಗ ಇವತ್ತು ತುಂಬ ಕೆಲಸ ಇದೆ, ಫುಲ್ಲು ಮೆಸ್ಸಿ ಆಗ್ಬಿಟ್ಟೈತೆ. ಸೊ ಇವತ್ತು ಟೆಂಟು ತೆಗಿತೀನಿ. ಹೆಂಗೆ ಹೋಯ್ತು ನೋಡಿ, ಇಲ್ಲಿ ನೋಡಿ ಹೆಂಗೈತೆ ಅಯ್ಯಪ್ಪ, ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಯ್ಯೋ ಸಾಕಾಗೈತೆ ಇವತ್ತೆಲ್ಲ ಇದು ರೆಡಿ ಮಾಡೋ ಅಷ್ಟರಲ್ಲಿ. ಸಂಡೇ ಬಂದರೆ ಇವೊಂದೊಂದು ನಮ್ಮ ಹುಡುಗ ಗಾರ್ಬೇಜ್ ತೊಟ್ಟಿ ಮಾಡಿರ್ತಾನೆ, ಅದನ್ನೆಲ್ಲ ಎತ್ತದೇ ಒಂದು ಕೆಲಸ ನಮಗೆ, ಇನ್ನೆಲ್ಲೂ ಹೋಗೋದೇ ಕೆಲಸ ಇರಲ್ಲ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್.